ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪ್ರಯತ್ನದ ಮೇರೆಗೂ ಕೂಡ ನಮ್ಮ ಪಕ್ಷ ಯಾಕೋ ಇಲ್ಲಿ ಒಂದು ಅಧಿಕಾರವನ್ನು ಸಾಧಿಸೋದ್ರಲ್ಲಿ ವಿಫಲರಾಗ್ತಾ ಇದ್ರು. ಆದರೆ ನನ್ನ ಒಂದು ಮನವಿ ಏನದ ಎಲ್ಲ ಕಾರ್ಯಕರ್ತರಿಗೆ ಅಂತಂದ್ರೆ, ಯಾಕೋ ಈ ಸರಿ ಎಲ್ಲ ಕಾಲಗಳು ಕೂಡ ಬಂದವು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಈ ಸರಿ ಹೆಗಲಿ ಕೊಟ್ಟು ನಾವು ಕೆಲಸ ಮಾಡಿದ್ದೇ ಆಯಿತು ಅಂತಂದ್ರೆ, ನಮ್ಮ ಪಕ್ಷದ ಒಂದು ಗ್ಯಾರಂಟಿಗಳ ಮೇರೆಗೆ, ನಮ್ಮ ಶಾಸಕರು ಮಾಡಿರುವಂತಹ ಕೆಲಸಗಳ ಮೇರೆಗೆ, ನಾವು ಹೆಣ್ಮಕ್ಳಿಗೆ ಕೊಟ್ಟಿರುವಂತಹ ಒಂದು ಅನುಕೂಲತೆಗೆ ಮೇರೆಗೆ, ಹಾಗೂ ನಾವು ರೈತರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಒಂದು ಸನ್ನಿವೇಶದಲ್ಲಿ, ವಿಶೇಷವಾಗಿ ಇಲ್ಲಿ ನೇಕಾರರಿಗೆ ಎಷ್ಟು ಜನರು ಅದಾರ ಅವ್ರಿಗೂ ಕೂಡ ಮೊನ್ನೆ ಬಹಳ ಸವಲತ್ತುಗಳನ್ನು, ಈಗ ಕರೆಂಟ್ ಬಿಲ್ ಆಗಿರ್ಬೋದು, ವಿಶೇಷವಾಗಿ ಇನ್ನೊಂದು 2-3 ಯೋಜನೆಗಳನ್ನು ನಮ್ಮ ತಂದೆಯವರ ಒಂದು ಮಿನಿಸ್ಟ್ರಿಯಿಂದ ನಾವು ಜರುಗಿಸಿದ್ವಿ. ಸೊ ಈ ಎಲ್ಲ ಕಾರಣಗಳಿಂದ ಎಲ್ಲ ಕಾಲಗಳು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಸರಿ ಕೂಡ್ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಹೇಳಕ್ ಇಚ್ಛಪಡ್ತೀನಿ. ಈ ಒಂದು ಅವಕಾಶವನ್ನ ನಾವು ಹೆಂಗ್ ಉಪಯೋಗಿಸ್ತೀವಿ ಅನ್ನೋದು ಅದು ನಮ್ಮ ಮೇಲೆ ನಿರ್ಭರಿತದ ಅಂತ ನಾನು ನಿಮ್ಮೆಲ್ಲ ಅಣ್ಣ ತಮ್ಮಂದ್ರಿಗೆ ಹೇಳಕ್ ಇಚ್ಛಪಡ್ತೀನಿ. ಅದಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡಿದ್ದೇ ಆಯ್ತು ಅಂತಂದ್ರೆ 101% ನಾವು ಈ ಸರಿ ಜಯ ಬೀರಿಸ್ತೀವಿ ಅಂತ ನಿಮ್ಮೆಲ್ಲರಿಗ ಸೊ ಅದಕ್ಕೆ ಇರುವಂತಹ ಎಲ್ಲ ಕಾರ್ಯಕರ್ತರು ನಾವು ಬಹಳ ಕ್ರಿಯಾಶೀಲತೆಯಿಂದ ನಿರಂತರವಾಗಿ ಈ ಒಂದು ಪಕ್ಷದಗೋಸ್ಕರ ಹಾಗೂ ನಮ್ಮ ಏನು ತತ್ವ ಸಿದ್ಧಾಂತಗಳಿಗೋಸ್ಕರ ನಾವು ಹೋರಾಟ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿಯೂ ಕಳಕಳಿ ವಿನಂತಿ ಮಾಡಕ್ಕೆ ಇಚ್ಛಪಡ್ತೀನಿ. ಏನಾದ್ರೂ ಕಾರ್ಯವೈಫಲ್ಯತೆ ಮಾಡಿದೆ, ನಾನೇನಾದ್ರೂ ಸ್ವಲ್ಪ ಕೆಲಸ ಮಾಡಲಿಲ್ಲ ಅಂತಂದ್ರೆ ಜೀವಕರ್ತ ನೀವು ಇನ್ನೊಂದ್ಸರಿ ನನಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ನಿಮ್ಗೆ ಈ ಒಂದು ವೇದಿಕೆ ಮೂಲಕ ಹೇಳಕ್ ಇಚ್ಛಪಡ್ತೀನಿ. ಯಾರು ದುಡಿತಾರ ಅವ್ರು ಮಾತ್ರ ರಾಜಕಾರಣದೊಳಗೆ ಉಳಿಬೇಕು ಅನ್ನೋದು ನನ್ನ ಒಂದು ಸಿದ್ಧಾಂತ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ಅಣ್ಣ ತಮ್ಮಂದರಲ್ಲಿ ನನ್ನ ವಿನಂತಿ ಏನದ ಅಂತಂದ್ರೆ, ನಿಮ್ಮ ಮನೆ ಮಗಳದೀನಿ, ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ ರೀ ಕಾಕಾರಿ, ದಯವಿಟ್ಟು ಇದೊಂದ್ಸರಿ ನನಗೆ ಅವಕಾಶ ಮಾಡಿಕೊಡ್ರಿ. ಇಲ್ಲಿರುವಂಥವ್ರು ಪ್ರತಿಯೊಬ್ಬರನ್ನೂ ಕೂಡ ಬರೇ ಸಭೆಯನ್ನ ಮಾಡೋದಕ್ಕೆ ಸಾಲದು, ಮತ್ತೆ ಬರೀ ಈ ತರ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಸಾಲದು. ನಾವು ಪ್ರತಿಯೊಂದು ಬೂತ್, ಪ್ರತಿಯೊಬ್ಬ ವೋಟ್ರಿಗೆ ನಾವು ಮುಟ್ಟಬೇಕಾಗ್ತೈತಿ, ಅವ್ರ ಮನಸ್ಸನ್ನ ಮುಟ್ಟಬೇಕಾಗ್ತೈತಿ. ಅದನ್ನ ನಾವು ಹೆಂಗ್ ಮುಟ್ತೀವಿ ಅಂತಂದ್ರ ಬರೇ ಜಾತಿ ಅಥವಾ ರೊಕ್ಕ ಇದ್ರ ಬಗ್ಗೆ ಮಾತಾಡಿದ್ರೆ ಆಗಲ್ಲ. ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಅವ್ರ ಜೀವನಕ್ಕೆ ನಾವು ಅವ್ರಿಗೆ ಏನ್ ಮಾಡ್ಕೊಡ್ತೀವಿ, ಅವ್ರಿಗೆ ಏನ್ ಅನುಕೂಲತೆಯನ್ನ ಮಾಡ್ಕೊಡ್ತೀವಿ, ಯಾವ ರೀತಿ ಅವ್ರಿಗೆ ಕೆಲಸ ಮಾಡ್ಕೊಡ್ತೀವಿ ಅಂತ ನಾವು ಹೇಳಿದಾಗ ಮಾತ್ರ ಅವ್ರ ಮನಸ್ಸಿಗೆ ನಾವು ಮುಟ್ಬೋದು ಅಂತ ನನ್ನ ನಂಬಿಕೆ ಅದ.